ಬ್ಯಾಡಗಿ ಮೆಣಸು ಉಪಯೋಗಿಸಿ ಮಾಡಿದಂತಹ ಚಿಕನ್ ಕರಿ ಇವತ್ತಿನ ರೆಸಿಪಿ. ಒಳ್ಳೆ ಕಲರ್ ಬರ್ತದೆ ಈ ರೆಸಿಪಿಗೆ, ಯಾಕಂದರೆ ಕೇವಲ ಬ್ಯಾಡಗಿ ಮೆಣಸು ಉದ್ದ ಮೆಣಸು ಮಾತ್ರ ಉಪಯೋಗಿಸ್ತೇವೆ. ಹಾಗಾಗಿ ನೋಡಿ, ಇಲ್ಲಿ ನಾನು ಡ್ರೈ ರೋಸ್ಟ್ ಮಾಡಿದ 5 ಟೇಬಲ್ ಚಮಚದಷ್ಟು ಧನಿಯಾ ತೆಗೆದುಕೊಂಡಿದ್ದೇನೆ. ಕೊತ್ತಂಬರಿ ಬೀಜ 5 ಟೇಬಲ್ ಸ್ಪೂನ್. ಎಲ್ಲ ಸಾಮಗ್ರಿಗಳನ್ನು ನಾನಿಲ್ಲಿ ಹುರಿದಿದ್ದೇನೆ. ನೋಡಿ, ಇದರಲ್ಲಿ ಅರ್ಧ ಚಮಚ ಮೆಂತೆ ಕಾಳು, ಅರ್ಧ ಚಮಚ ಕರಿಮೆಣಸು, ಇದನ್ನು ಸಹ ಡ್ರೈ ರೋಸ್ಟ್ ಮಾಡಿದ್ದೇನೆ ನಾನು. 1 ಚಮಚ ಅಂದರೆ 1 ದೊಡ್ಡ ಚಮಚ ಜೀರಿಗೆ, ಇದು ಸಹ ರೋಸ್ಟ್ ಮಾಡಿದ್ದೇನೆ. 1 ದೊಡ್ಡ ಚಮಚ ಸಾಸಿವೆ, ಚಟಪಟ ಅನ್ನುವವರೆಗೆ ಸಾಸಿವೆಯನ್ನು ಹುರಿಬೇಕು. ಮತ್ತು ಅರಸಿನ ಬ್ಯಾಡಗಿ ಮೆಣಸು ನೋಡಿ, ಇದು ಒಂದು 12ರಿಂದ 15ರವರೆಗೆ ಹಾಕ್ಬೋದು. ಇದು ದೊಡ್ಡ ದೊಡ್ಡ ಮೆಣಸಾದ್ದರಿಂದ ನಾನೊಂದು 12 ಹಾಕಿದ್ದೇನೆ. 5 ಲವಂಗ, ಇದಕ್ಕೆ ತೆಂಗಿನಕಾಯಿ ಹಾಕಲಿಕ್ಕಿಲ್ಲ. 10 ಬೆಳ್ಳುಳ್ಳಿ, 1 ದೊಡ್ಡ ಈರುಳ್ಳಿ ನೋಡಿ, ದೊಡ್ಡ ಈರುಳ್ಳಿ ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕಿ ನುಣ್ಣಗೆ ರುಬ್ಬಬೇಕು. ಇದನ್ನು ತುಂಬ ನುಣ್ಣಗಾದಷ್ಟು ರುಚಿಯಾಗ್ತದೆ ಈ ಪದಾರ್ಥ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೋಡಿ, 1 ದೊಡ್ಡ ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಹಾಗೆಯೇ 3 ದೊಡ್ಡ ಟೊಮ್ಯಾಟೊ, ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಟೊಮೆಟೊನ್ನು ಸಹ ಕೂಡ ಹಾಗೆಯೇ. ಇದರಲ್ಲಿ 1 kgಯಷ್ಟು ಚಿಕನ್ ಕರ್ರಿ ಕಟ್ ಮಾಡಿದ್ದೇನೆ. ಇದಕ್ಕೆ ನೋಡಿ, ತುಂಡು ಮಾಡಿಟ್ಟ 3 ದೊಡ್ಡ ಟೊಮೆಟೊ ಮತ್ತು 1 ದೊಡ್ಡ ಈರುಳ್ಳಿಯನ್ನು ಬೇಯಲಿಕ್ಕೆ ಅಂತ ಹಾಕ್ತಾ ಇದ್ದೇನೆ. ಇಷ್ಟು ಈರುಳ್ಳಿ ಮತ್ತು ಟೊಮೆಟೊ ಇದಕ್ಕೆ ಬೇಕು. ಇದರ ರುಚಿ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನೀರು ದೋಸೆ, ಇಡ್ಲಿ, ಯಾವುದೇ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆಯದಾಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಹಾಗೆಯೇ ನುಣ್ಣಗೆ ರುಬ್ಬಿಟ್ಟ ಮಸಾಲೆಯನ್ನು ನಾನೀಗ ಇದಕ್ಕೆ ಪೂರ ಮಸಾಲೆ ಹಾಕ್ತಾ ಇದ್ದೇನೆ. ಇಡಲಿಕ್ಕಿಲ್ಲ, ಇದು ಈ ಮಸಾಲೆಯಲ್ಲಿಯೇ ಬೇಯಬೇಕು. ಯಾವುದೇ ಹಸಿವಾಸನೆ ಕೋಳಿದು ಇರುವುದಿಲ್ಲ. ಆಗ ತುಂಬ ರುಚಿಯಾಗಿ ಬರ್ತದೆ ಇದು. 1 ಲೋಟದಷ್ಟು ಎಕ್ಸ್ಟ್ರಾ ನೀರು ಸಹ ಹಾಕಿದ್ದೇನೆ ನಾನು. ಸ್ವಲ್ಪ ದಪ್ಪಗಿರ್ತದೆ ಇದು ಎಲ್ಲ ಬೆಂದಾದ ಮೇಲೆ. ಉಪ್ಪು ಹಾಕಿದ್ದೇನೆ, ಕಲ್ಲುಪ್ಪು. ಇದನ್ನೀಗ ನಾನೊಂದು ಮಧ್ಯಮ ಉರಿಯಲ್ಲಿ ಬಿಸಿಯಾಗಲಿಕ್ಕೆ ಅಂತ ಇಡ್ತಾ ಇದ್ದೇನೆ. ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದನ್ನು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಇದನ್ನು ಒಮ್ಮೆ ಹೈ ಫ್ಲೇಮಲ್ಲಿ ಬಿಸಿಯಾಗಲಿಕ್ಕೆ ಇಡುವ. ಒಂದು ಅರ್ಧ ಲಿಂಬೆ ರಸ ಸಾಕು. 3 ಟೊಮೆಟೊ ಹಾಕಿದ್ದೇವೆ ನೋಡಿ, ಹಾಗಾಗಿ ಅರ್ಧ ಲಿಂಬೆ ರಸ ಹಾಕ್ತಾ ಇದ್ದೇನೆ. ಇದನ್ನೀಗ ನಾವು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಕ್ಕಿಂತ ಹಿಂದಿನ ವಿಡಿಯೋ ನಾನು ಪಾಲಕಿನ ರೈಸ್ ಮಾಡಿದ್ದೇನೆ, ಪಾಲಕ್ ಪುಲಾವ್. ಅದನ್ನು ಸಹ ದಯವಿಟ್ಟು ನೋಡಿ. ಈಗ ಚೆನ್ನಾಗಿ ಬಿಸಿಯಾಗಿದೆ. ಇನ್ನು ಮಧ್ಯಮ ಉರಿಯಲ್ಲಿ ನಾವು ಇದನ್ನು ಬೇಯಲಿಕ್ಕೆ ಇಡುವ. ಒಂದು 10 ನಿಮಿಷ ಬೇಯಲಿಕ್ಕೆ ಇಟ್ಟು ನಂತರ ಒಂದು ಸಲ ಚೆಕ್ ಮಾಡುವ. ತಳ ಹಿಡಿಯುತ್ತದೆ ಕೆಲವು ಸಲ, ಹಾಗಾಗಿ ಇದನ್ನು ನೋಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇನ್ನೂ ಒಂದು 5-10 ನಿಮಿಷದಷ್ಟು ಬೇಯಲಿಕ್ಕೆ ಇಡುವ. ನಾವಿದನ್ನು ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡುವ. ಬಿಸಿ ಬಿಸಿ ಉಂಟು, ಕೈ ಹಾಕಲಿಕ್ಕಾಗೋದಿಲ್ಲ ನನಗೆ ನೋಡಿ. ಇಲ್ಲ, ಇನ್ನೊಂದು ಸ್ವಲ್ಪ ಬೇಯಬೇಕಾಗಿದೆ. ಒಂದು ಸಲ ಸ್ವಲ್ಪ ಮೆಲ್ಲ ಉರಿಯಲ್ಲಿ ಒಂದು 10 ನಿಮಿಷ ಬೇಯಲಿಕ್ಕೆ ಇಡುವ. ಇವಾಗ ನೋಡಿ, ಸಾಧಾರಣ ಬೆಂದಿದೆ ಇದು. ಇದಕ್ಕೆ ನಾನೀಗ 1 ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ತೇನೆ. 1-2 ಚಮಚದಷ್ಟು ತುಪ್ಪ ಹಾಕ್ತೇನೆ ನೋಡಿ. ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್ ಇದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಸಹ ಇಷ್ಟ ಆಗ್ತದೆ. ನೋಡಿ, ಈಗ ಕೋಳಿ ಬೆಂದಿದೆ. 1-2 ನಿಮಿಷ ತುಪ್ಪ ಹಾಕಿದ ಮೇಲೆ ಹಾಗೆ ಬಿಟ್ಟು ನಾನು ಈಗ ನೋಡಿ ಚೆಕ್ ಮಾಡ್ತೇನೆ. ಕೋಳಿ ಬೆಂದಿದೆ, ಈಗ ಚೆನ್ನಾಗಿ ಬೆಂದಿದೆ. ಹಾಗೂ ಗ್ರೇವಿ ನೋಡಿ, ಮಸಾಲೆ ಸ್ವಲ್ಪ ದಪ್ಪಗೆ ಸಹ ಆಗಿದೆ. ಜಾಸ್ತಿ ನೀರು ಹಾಕೋದಿಲ್ಲ ಅದಕ್ಕೆ ಫ್ರೆಂಡ್ಸ್. ನೋಡಿ, ಈಗ ಒಂದು 4 ದೊಡ್ಡ ಚಮಚದಷ್ಟು ತೆಂಗಿನ ಎಣ್ಣೆ, 1.5 ಚಮಚದಷ್ಟು ಸಾಸಿವೆ ಹಾಕಿದ್ದೇನೆ ನಾನೀಗ. ಸಾಸಿವೆ ನೋಡಿ ಈಗ ಚಟಪಟ ಅಂತ ಇದೆ. ಆವಾಗ ಅರ್ಧ ದೊಡ್ಡ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಒಂದು 5-6 ಎಸಳು ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತೇನೆ ನಾನು. ಈ ಒಗ್ಗರಣೆಯಿಂದಾಗಿ ಈ ಕೋಳಿಯ ಪದಾರ್ಥ ಇನ್ನಷ್ಟು ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ, ಇದು ಒಳ್ಳೆ ಕಲರ್ ಬರ್ತದೆ. ಸಾಧಾರಣ ಗೋಲ್ಡನ್ ಬ್ರೌನ್ ಆಗುವಾಗ ತುಂಬ ಕರಿಬೇವು ಹಾಕ್ತೇನೆ ನಾನು. ಒಂದು 4-5 ಎಸಳನಷ್ಟು ತೆಗೆದುಕೊಂಡು ಹಾಕ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ. ಒಗ್ಗರಣೆ ಸಹ ರೆಡಿ ಆಯಿತು. ನಮ್ಮ ರುಚಿಯಾದ ಚಿಕನ್ ಕರಿ
ರೆಡಿ ಫ್ರೆಂಡ್ಸ್. ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ಇದಕ್ಕೀಗ ಒಂದು ಸ್ವಲ್ಪ ಜಾಸ್ತಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಕರಿ ರೆಡಿ. ನಾಳೆ ಮತ್ತೆ ಭೇಟಿಯಾಗೋಣ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.